ಹಲೋ ನಮಸ್ಕಾರ ರೀ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬರ್ ಆಗಿ. ಕಳೆದ 4-5 ದಿನಗಳಿಂದ ಕೊಪ್ಪಳದಲ್ಲಿ ಭಾರೀ ಮಳೆ ಆಗ್ತಾಯಿದೆ. ಮಳೆಗೆ ಅಲ್ಲಲ್ಲಿ ರಸ್ತೆಗಳು ಕೊಚ್ಚಿಕೊಂಡಿವೆ. ರಸ್ತೆ ಕೊಚ್ಚಿಕೊಂಡು ಹೋಗಿರುವಂಥ ಕಾರಣಕ್ಕಾಗಿ ಇವತ್ತು ಆ ಊರಿಗೆ ಬಸ್ ಬರ್ತಾಯಿಲ್ಲ. ಕಳೆದ 5 ದಿನಗಳಿಂದ ಏನು ಕೊಪ್ಪಳ ತಾಲೂಕಿನ ಮಾದನೂರು ಅನ್ನುವಂಥ ಗ್ರಾಮ, ಈ ಗ್ರಾಮದಲ್ಲಿ ಕಳೆದ 5 ದಿನಗಳಿಂದ ಬಸ್ ಸೇವೆ ಸ್ಥಗಿತಗೊಂಡಿದೆ. ಇಲ್ಲಿ ನಿತ್ಯ ನೂರಾರು ಜನ ಕೊಪ್ಪಳಕ್ಕೆ ಕೆಲವು ಕಾಲೇಜಿಗಾಗಿ ಬಂದರೆ ಮತ್ತು ಕಿನ್ನಾಳಿಗೆ ಹೈಸ್ಕೂಲ್ ಅಂತಕ್ಕೂ ಸಹ ವಿದ್ಯಾರ್ಥಿಗಳು ಹೋಗ್ತಾರೆ. ಆದರೆ ಎರಡೂ ಕಡೆ ಇರುವಂಥ ಹಳ್ಳ ಕಟ್ಟಿ ಇರುವಂಥ ಅಂದರೆ ಹಳ್ಳ ಕಿತ್ತಿಗೆ ಹೋಗಿರುವ ಕಾರಣಕ್ಕಾಗಿ ಈಗ ಮಕ್ಕಳು ಶಾಲೆಗೆ ಹೋಗದೇ ಇರುವಂಥ ಸ್ಥಿತಿಗೆ ಬಂದಿವೆ. ಮತ್ತು ಇವತ್ತು ಅವರಿಗೆ ಏನು ಟೆಸ್ಟ್ ಇರುವಂಥ ಕಾರಣಕ್ಕಾಗಿ ಆಟೋಗಳ ಮೂಲಕ ಹೋಗಬೇಕಾದ ಸ್ಥಿತಿ ಇದೆ. ಈ ಕುರಿತು ಈಗಾಗಲೇ ಏನು ಕೊಪ್ಪಳದಲ್ಲಿರುವಂಥ ಈ ಸ್ಥಿತಿಗೆ ಮುಖ್ಯ ಕಾರಣ, ಈಗಾಗಲೇ ಬಹಳ ವರ್ಷಗಳಿಂದಲೂ ಸಹ ಈ ರಸ್ತೆಯನ್ನು ದುರಸ್ತಿ ಮಾಡಿ ಮತ್ತು ಇದು ಏನು ಕೊಪ್ಪಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥ ಕೊನೆಹಳ್ಳಿ, ಆ ಕಾರಣಕ್ಕಾಗಿಯೇ ಇಲ್ಲಿ ರಸ್ತೆಯನ್ನು ದುರಸ್ತಿ ಮಾಡಿದರೆ ಬಸ್ಸು ಬಿಡೋದು. ಆದರೆ ಈಗಿರುವಂಥ ಬಸ್ಸು ಅದು ಕೊಪ್ಪಳದಿಂದ ಬಂದು ನೆರೆಗಲ್ವರೆಗೂ ಬಂದು ಅಲ್ಲಿದ್ದು ವಾಪಸ್ ಆಗ್ತಾಯಿದೆ. ಆದರೆ ಅಲ್ಲಿಂದ ಮತ್ತೆ 3 ಕಿಲೋಮೀಟ್ರಿಗೆ ಮತ್ತೆ ಅವ್ರ ಜನ ನಡೆದುಕೊಂಡು ಬರಬೇಕು. ಆದರೆ ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಈಗ ಕೊಪ್ಪಳದ ಮಧ್ವ ಮಠದ ಮುಂದೆ ಇರುವಂಥ ಹಳ್ಳದಲ್ಲಿ ಅದು ಕಿತ್ತು ಹೋಗಿರುವಂಥ ಕಾರಣಕ್ಕಾಗಿ ಆ ಹಳ್ಳದಲ್ಲಿ ಒಂದು ಸ್ಮಾರಕ ರೀತಿಯ ಇವುಗಳನ್ನು ಕಟ್ಕೊಂಡಿದ್ದಾರೆ. ಅಂದರೆ ಅಲ್ಲಿ ಗುಂಡಿಗಳನ್ನು ಹಾಕ್ಕೊಂಡು ಕಂಡಿಗೆ ಮುಚ್ಚುವ ಕಾರಣಕ್ಕಾಗಿ ಅದನ್ನು ಯಾವುದೇ ವಾಹನಗಳು ಬಂದು ಅಲ್ಲಿ ತೆಗ್ಗಿನಲ್ಲಿ ಬೀಳಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇದೆ. ಇದು ಒಂದು ರೀತಿಯ ಸ್ಮಾರಕ ರೀತಿಯ ಕಾಣ್ತಾ ಇದೆ. ಒಟ್ಟಾರೆಗೆ ಅಂತ ಹೇಳಿದರೆ ಕೊಪ್ಪಳದಲ್ಲಿ ಒಂದು ಶಾಲಾ ಮಕ್ಕಳಿಗೆ ಶಾಲೆಗೆ ಈಗಾಗಲೇ ಕಳೆದ 3-4 ದಿನದಿಂದ ಮಕ್ಕಳು ಶಾಲೆಯಿಂದ ದೂರ ಉಳಿದಿದ್ದರು. ಆದರೆ ಇವತ್ತು ಮಕ್ಕಳು ಈಗಾಗಲೇ ಶಾಲೆಗೆ ಹೋಗಲೇಬೇಕಾದ ಅನಿವಾರ್ಯತೆ ಇರುವಂಥ ಕಾರಣಕ್ಕಾಗಿ ಇವತ್ತು ಆಟೋಕ್ಕೆ ಹೋಗ್ತಾರೆ. ಭಾಳಷ್ಟು ಜನ ಬಡ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ನಿತ್ಯ ಆಟೋಕ್ಕೆ ದುಡ್ಡು ಕೊಡೋದು ಭಾಳ ಕಷ್ಟ. ಜೊತೆಗೆ ಅವರು ವಾಪಸ್ ಬರುವಾಗ ಇಲ್ಲಿಗೆ ಏನು ಮಾದನೂರಿಗೆ ಬರಬೇಕಾದ ಆಟೋಗಳು ಇಲ್ಲದೆ ಇರುವಂಥ ಸ್ಥಿತಿಗಿದೆ. ಈ ನಿಟ್ಟಿನಲ್ಲಿ ಏನು ಸಂಬಂಧಿಸಿದ ಶಾಸಕರಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸ ಮಾಡಿ ಬೇಗನೆ ನಮಗೆ ಒಂದು ಬಸ್ಸನ್ನು ಬಿಡ್ರಿ ಮತ್ತು ರಸ್ತೆ ಏನು ಹಾಳಾಗಿದೆ ಈ ರಸ್ತೆಯನ್ನು ಸರಿಪಡಿಸಿರಿ ಅನ್ನೋದು ಇಲ್ಲಿಯ ಜನರ ಒತ್ತಾಗಿದೆ. ಈ ಕುರಿತು ಸಾಕಷ್ಟು ಬೇರೆ ನಾವು ಮನವಿ ಮಾಡಿಕೊಂಡಿವೆ. ಈ ಮನೆಗೆ ಯಾವ ರೀತಿಯ ಸ್ಪಂದನೆ ಆಗಲ್ಲ. ಈ ಸ್ಪಂದನೆ ಆಗದಂಥ ಕಾರಣಕ್ಕಾಗಿ ಇವತ್ತು ನಾವು ಸಂಕಷ್ಟ ಅನುಭವಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಶಿಕ್ಷಣಕ್ಕೂ ಸಹ ಹೊಡೆತ ಬೀಳ್ತಾ ಇದೆ. ಈ ನಿಟ್ಟಿನಲ್ಲಿ ಆದರೂ ನಮಗೆ ಕಣ್ ತೆಗೀರಿ ಅನ್ನುವಂಥದ್ದು ಮನವಿಯನ್ನು ಇಲ್ಲಿಯ ಶಾಲಾ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಅವ್ರ ಜೊತೆಗೆ ಇಲ್ಲಿರುವಂಥ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ವಾರ ತನ ಬಸ್ ಇದಾಗಿ ಹಳ್ಳ ಮಳೆ ಬಂದು ರೋಡು ಇದಾಗಿ ಬ್ಯಾಕ್ ಇವಾಗ್ಯವು ಹಳ್ಳ ಬಂದ್ರೆ ಸಮಸ್ಯೆ ಆಯ್ತು. ಕಾಲೇಜ್ ಹುಡುಗರಿಗೆ ತೊಂದರೆ ಆಗತ್ತೆ. ದಿನ ರೊಕ್ಕ ಕೊಟ್ಟು ಹೋಗೋದು ಅವ್ರಿಗೆ ತೊಂದರೆ ಆಗತ್ತೆ ರೀ. ಹಿಂಗೆಲ್ಲ ಸಮಸ್ಯೆ ಅದು ಯಾರು ನಮ್ಮ ಕೇರ್ ಮಾಡೋಂಗಿಲ್ಲ. ಇಲ್ಲಿ ಬಂದಿದ್ರಾಗ MLA ಏನೂ ಮಾಡೋಂಗಿಲ್ಲ. ಎಲ್ಲ ಬ್ಲ್ಯಾಕ್ ಆಗ್ಯಾವ ರೋಡು. ಈಗ ಒಮ್ಮೆ ಮೇಳೆ ಕಟ್ಟಾದ್ರೆ ಮುಂಜೆ ಸಾಯಂಕಾಲ 5 ಗಂಟೆಗೆ 4 ಗಂಟೆಗೆ ಮುಂದೆ ಕುಂತಾರೆ. ಒಮ್ಮೆ 12 ಹೋಗ್ಯಾರ ನಡ್ಕೊಂತ ಎಲ್ಲ ಪಜಿತವು 2 ಹಳ್ಳ ಕಟ್ಟಾಗ್ಯಾವು ಸರ್. ಮೊನ್ನೆ ಬಸ್ ಇದು ಹಳ್ಳ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಯದ ಸರ್. ಹಂಗಾಗಿ ಇದು ರಸ್ತೆ ಎಲ್ಲ ಕೊಚ್ಕೊಂಡು ಸರ್ ಬಸ್ ಶಾಲೆ ಹೊಡೆದೆಲ್ಲ ಆಟೋ ಕಡ್ಡಾಗ್ತದೆ ಸರ್. ಹೌದು. ಎಷ್ಟು ದಿವಸ ಆಯ್ತು ಈಗಾಗಲೇ 4-5 ದಿವಸ ಏನಂತಾರೆ ಅವ್ರು ಕೇಳಿದ್ನಂದ್ರೆ ಹಂಗೆ ಮಾಡ್ಸೋ ಹೌದು. ಒಟ್ಟು ಇಲ್ಲಿವರೆಗೆ ಮಾಡಿಲ್ಲ ಸರ್. ಒಟ್ಟ ಮಾಡಿಲ್ಲ ಸರ್ ಇದುವರೆಗೆ. ಅದು ಎಷ್ಟು ನಮ್ಮ ಆಟೋ ಹುಡ್ರು ಅವ್ರು ಕಲ್ಲಿಗೆಲ್ಲ ಹಾಕ್ಯಂದು ಒಟ್ಟು ರೆಡಿ ಮಾಡಿ ಕೊಡ್ತಾರೆ ಸರ್. ಇಲ್ಲ ಒಟ್ಟ ಮಾಡಿಲ್ಲ ಸರ್. ಸಮಸ್ಯೆ ಆಗೈತಿ. ಈಗ ಸಮಸ್ಯೆ ಭಾಳ ಸಮಸ್ಯೆ. ಹೆಂಗೈತೆ ರೋಡ್ ಒಟ್ಟ ಚಲೋ ಇಲ್ಲ ಸರ್. ಅಲ್ಲಿ ಊರ್ ತಾಕಂತ ಒಟ್ಟಾಟ ಏಟೇ ಚಲೋ ಇಲ್ಲ ಸರ್. ಏನಂತಾರೆ ಕೇಳಿದ್ರೆ ಏನಂತಾರೆ? ದಾರಿ ರಸ್ತೆ ಸರಿ ಇಲ್ಲ, ನಾವು ಬಿಡಾಗಲ್ಲಪ್ಪ ಅಂತ. ಈಗ ಎಲ್ಲಿದ್ದೆ ಬಂದು ಹೋಗುತ್ತೆ ಬಸ್ಸು? ಅಲ್ಲಿ ನೆರಗಲ್ ಕ್ರಾಸ್ಲಿದೆ ಅತ್ತಾಗ ಒಳ್ಳೆ ಹೋಗುತ್ತೆ. ಕೊಪ್ಪಳದಾಗಿದ್ದ ನಮ್ಮ ಊರಿಗೆ ಬರ್ತಾರೆ. ಮತ್ತು ಹುಡುಗರು ಹೆಂಗೆ ಮಾಡ್ತಾರೆ? ಶಾಲೆ ಹುಡುಗಿ ಈ ಒತ್ತಾಯಕ್ಕೆ ಏನು ಜನಪ್ರತಿನಿಧಿಗಳು ಸ್ಪಂದಿಸ್ತಾರ ಅನ್ನೋದನ್ನು ಕಾದು ನೋಡಬೇಕು. ಜೊತೆಗೆ ಮುಖ್ಯವಾಗಿ ಸದ್ಯಕ್ಕಿರುವಂಥದ್ದು ತಾತ್ಕಾಲಿಕವಾದರೂ ಬಸ್ಸುಗಳು ಹೋಗುವಂಥ ರಸ್ತೆಯನ್ನು ಸರಿಪಡಿಸಿ ಈ ಗ್ರಾಮಕ್ಕೆ ಬಸ್ಸು ಸೇವೆ ಮಾಡಿ ಆ ಮಕ್ಕಳಿಗೆ ಅಂದರೆ ಶಾಲಾ ಮಕ್ಕಳಿಗೆ ಶಾಲೆಗೆ ಹೋಗುವಲ್ಲಿ ಅನುಕೂಲ ಮಾಡಿಕೊಡಬೇಕಾಗಿದ್ದು ತೀರಾ ಅನಿವಾರ್ಯವಾಗಿದೆ. ಈ ನಿಟ್ಟಿನಲ್ಲಾದರೂ ಕೆಲಸ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ.